ಹರೇ ಕೃಷ್ಣ ಮಹಾಮಂತ್ರ ಎಂದರೇನು ಮತ್ತು ಅದರ ಪ್ರಯೋಜನಗಳೇನು ಎಂಬುದನ್ನು ವಿವರಿಸಲಾಗಿದೆ. ಯುಗ ಧರ್ಮದ 4 ಯುಗಗಳಲ್ಲಿ ಭಗವಂತನನ್ನು ತಲುಪಲು ಬೇರೆ ಬೇರೆ ಮಾರ್ಗಗಳಿವೆ. ಸತ್ಯಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರ ಯುಗದಲ್ಲಿ ಅರ್ಚನೆ, ವಿಗ್ರಹ ಆರಾಧನೆ ಮುಖ್ಯವಾಗಿತ್ತು. ಆದರೆ ಈ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯೇ ಮುಕ್ತಿಯ ಏಕೈಕ. ಮಂತ್ರದ ಅರ್ಥ ಹರೇ, ಇದು ಭಗವಂತನ ಶಕ್ತಿ ಅಥವಾ ಶ್ರೀಮತಿ ರಾಧಾರಾಣಿಯನ್ನು ಸೂಚಿಸುತ್ತದೆ. ಕೃಷ್ಣ ಸರ್ವ ಆಕರ್ಷಕನಾದ ಪರಮಾತ್ಮ. ರಾಮ ಆನಂದದ ಮೂಲವಾದ ಭಗವಂತ. ಪ್ರಯೋಜನ: ಈ ಮಂತ್ರವನ್ನು ನಮ್ಮ ಹೃದಯದ ಕನ್ನಡಿಯ ಮೇಲಿರುವ ಭೌತಿಕ ಕಲ್ಮಶಗಳನ್ನು, ಧೂಳನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಜನನ ಮರಣಗಳ ಚಕ್ರದಿಂದ ಮುಕ್ತಿಯನ್ನು ನೀಡುತ್ತದೆ. ಜಪಮಾಲೆಯಲ್ಲಿ ಜಪ ಮಾಡುವ ವಿಧಾನ. ಪ್ರಾಕ್ಟಿಕಲ್ ಗೈಡ್. ಜಪಮಾಲೆಯಲ್ಲಿ 108 ಮಣಿಗಳಿರುತ್ತದೆ. ಒಂದು ದೊಡ್ಡ ಮಣಿ, ತುಳಸಿ ಮಣಿಗಳು ಶ್ರೇಷ್ಠ. ಇಲ್ಲದಿದ್ದರೆ ಬೇವು ಅಥವಾ ಇತರ ಮಣಿಗಳನ್ನು ಬಳಸಬಹುದು. ಬಳಸಬೇಕಾದ ಬೆರಳುಗಳು: ಜಪ ಮಾಡುವಾಗ ತೋರು ಬೆರಳನ್ನು, ಇಂಡೆಕ್ಸ್ ಫಿಂಗರ್ ಬಳಸಬಾರದು, ಏಕೆಂದರೆ ಅದು ಅಹಂಕಾರವನ್ನು ಸೂಚಿಸುತ್ತದೆ. ಕೇವಲ ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನು ಮಾತ್ರ ಬಳಸಬೇಕು. ಜಪದ ಆರಂಭ: ಮೊದಲು ಪ್ರಭುಪಾದರ ಪ್ರಣಾಮವನ್ನು, ಮಂತ್ರವನ್ನು ಉಚ್ಚರಿಸಬೇಕು. ನಂತರ ಪಂಚತತ್ವ ಮಂತ್ರವನ್ನು ಹೇಳಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ, ಆಮೇಲೆ ಹರೇ ಕೃಷ್ಣ ಮಂತ್ರವನ್ನು ಪಠಿಸಲು ಆರಂಭಿಸಿ. ನಿಯಮ: ಪ್ರತಿ ಮಣಿಯ ಮೇಲೆ ಒಂದು ಪೂರ್ಣ ಮಹಾಮಂತ್ರವನ್ನು ಹೇಳಬೇಕು. ಒಂದು ಸುತ್ತು 108 ಮುಗಿದ ನಂತರ ಕೃಷ್ಣ ಮಣಿಯನ್ನು ಮುಟ್ಟಬಾರದು. ಬದಲಾಗಿ ಮಾಲೆಯನ್ನು ಮೊದಲಿನಿಂದ ಆರಂಭಿಸಬೇಕು. ಇತರ ಸಲಹೆಗಳು: ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರತಿದಿನ 1 ಮಾಲೆ ಅಥವಾ 2 ಮಾಲೆಗಳ ಸುತ್ತನ್ನು ಆರಂಭಿಸಿ. 10 ರಿಂದ 20 ನಿಮಿಷಗಳು ಮಾತ್ರ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ.